ನಾನು ತುಂಬ ಜನ ಸ್ವಾಮೀಜಿಗಳ ಜೊತೆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದ್ದೀನಿ. ಇಡೀ ಸಭಾಂಗಣ ಬೀಳ್ತಾ ಇರುತ್ತೆ ಕಾಲಿಗೆ, ನಾನು ಬೀಳಲ್ಲ, ನಾನು ಬಿದ್ದಿಲ್ಲ ಅಂತ. ನಾನು ನಿಜ ಹೇಳಬೇಕು ಅಂದರೆ ಹಿಂಗೆ ಹೋದ್ವಿ, ನೋಡಿದ್ರೆ ಅದೊಂಥರ ಬಿಳಿ ಬಟ್ಟೆ, ಬಿಳಿ ಪಂಚೆ, ಅದಕ್ಕಿಂತ ಶುಭ್ರವಾದ ಒಂದು ನಗು ಮುಖದ ಮೇಲೆ, ಬಾಗಲ್ದ ಕಣ್ಣಲ್ಲಿ ಒಂದು ಹೊಳಪು, ಅದು ಯಾವುದೋ ಒಂದು ಅವ್ಯಕ್ತ ಪ್ರಭಾವಳಿ ಅಂತೀವಲ್ಲ ಆರ, ಅದರೊಳಗೆ ಎಂಟ್ರಾದಂಗೆ ನನ್ನ ಅಂತ ಇದೆ. ನನ್ನ ಒಂದು ಕಡೆ ಮನಸ್ಸು ಹೇಳ್ತಾ ಇದೆ ಕಾಲಿಗೆಲ್ಲ ಬೀಳಂಗಿಲ್ಲ ಅಂತ, ಬಟ್ ಬಾಡಿ ಹಂಗೆ ಬಿದ್ದೇ ಬಿಡ್ತು ಆ್ಯಕ್ಚುಲಿ, ಕಂಟ್ರೋಲಲ್ಲಿ ಇರಲಿಲ್ಲ. ನೋಡ್ಕೊಂಡು ನನಗೆ ನನ್ನನ್ನು ಮೀರಿ ನನ್ನೊಳಗೊಬ್ಬ ಇದಾನಲ್ಲ ಅಂತ ನನಗೆ ಅವತ್ತು ಅನಿಸಿದ್ದೆ ಆ್ಯಕ್ಚುಲಿ. ನನ್ನ ಮಾತು ಕೇಳದೆ ಇರೋದು. ಮತ್ತು ಈಗೇನು ಊಟಕ್ಕೆ ಕೂತ್ವಿ, 3 ಜನ, ನಾನು, ಗುರುಕಿರಣ್, ಅಣ್ಣವ್ರು. ನಾ ಸಂಕೋಚಕ್ಕೆ ಸ್ವಲ್ಪ ತಿನ್ನಬೇಕು ನೀವು ಯುವಕರು ಅಂತ ಅವರೇ ಬಡಿಸಿದ್ರು. ಧನ್ಯ ಅನಿಸ್ತು ನನಗೆ. ಇವಾಗಲೂ ಅದನ್ನು ಮಾತಾಡುವಾಗ ನನಗೆ ಸ್ವಲ್ಪ ಗಂಟ್ಲು ತುಂಬ ಬರುತ್ತೆ. ಎಂಟ್ರಾದ ತಕ್ಷಣ ಕವಿರ ಗೊತ್ತು ಸರಸ್ವತಿ ಪುತ್ರರು ಅಂದರು. ಆಮೇಲೆ ನಿನ್ನೆ ನಾವು ಮಾತಾಡ್ತಿದ್ವಿ ನಾನು ಪಾರ್ವತಿ ನಿಮ್ಮ ಬಗ್ಗೆ. ಅರೆ